ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನು ಬಿಗ್ ಬಾಸ್ ಮನೆಯ ಈ ವಾರದ ಉತ್ತಮ ಹಾಗೂ ಕಳಪೆ ಯಾರು ಮತ್ತು ಕ್ಯಾಪ್ಟನ್ ಯಾರು ಅಂತಲೂ ಕೂಡ ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನು ಮೊದಲನೇದಾಗಿ ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಫಿನಾಲೆಗೆ ಟಾಸ್ಕ್ನ ಕೊಟ್ಟಿದ್ರು ಈ ವಾರ ಅಂತಲೇ ಹೇಳ್ಬೋದು. ಕೊನೆಯದಾಗಿ ಟಾಸ್ಕ್ ಎಲ್ಲ ಗೆದ್ದು ಹನುಮಂತು, ತ್ರಿವಿಕ್ರಮ್, ಭವ್ಯ ಹಾಗೂ ರಜತ್ ಅವರು ಟಿಕೆಟ್ ಫಿನಾಲೆ ಟಾಸ್ಕ್ನ ಆಡೋದಕ್ಕೆ ಆಯ್ಕೆಯಾಗಿದ್ದರು. ಇನ್ನು ಟಿಕೆಟ್ ಫಿನಾಲೆ ಟಾಸ್ಕ್ನ ಆಡಿಸೋದಕ್ಕೆ ಅದಿತಿ ಪ್ರಭುದೇವ್ ಹಾಗೆ ಶರಣ್ ರವರು ಬಿಗ್ ಬಾಸ್ ಮನೆಗೆ ಎಂಟ್ರಿನ ಕೊಟ್ಟಿದ್ದಾರೆ. ಇನ್ನು ಟಿಕೆಟ್ ಫಿನಾಲೆ ಟಾಸ್ಕ್ನಲ್ಲಿ ಅತಿ ವೇಗವಾಗಿ ಟಾಸ್ಕ್ನ ಕಂಪ್ಲೀಟ್ ಮಾಡಿ ಗೆದ್ದು ಮನೆ ಕ್ಯಾಪ್ಟನ್ ಆಗಿದ್ದಾರೆ ಹನುಮಂತು ಅಂತಲೇ ಹೇಳ್ಬೋದು. ಹಾಗೆಯೇ ನೇರವಾಗಿ ಟಿಕೆಟ್ ಫಿನಾಲೆಗೆ ಆಯ್ಕೆ ಕೂಡ ಆಗಿದ್ದಾರೆ ಹನುಮಂತು ಅಂತಲೇ ಹೇಳ್ಬೋದು. ಇನ್ನು ಈ ವಾರದ ಉತ್ತಮ ಹಾಗೂ ಕಳಪೆ ಯಾರು ಅಂತ ಕೇಳೋದಾದರೆ ಉತ್ತಮ ಬಂದು ಭವ್ಯ ಅವರಿಗೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಕಳಪೆ ಅಂತ ನೋಡೋದಾದರೆ ಉಗ್ರ ಮಂಜು ಅವ್ರಿಗೆ ಇಡೀ ಮನೆಯೇ ಕಳಪೆಯನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಎಲ್ಲೋ ಮಂಜಪ್ಪ ಕಾಕ ಅವರು ಕಳೆದೋಗ್ತಿದ್ದಾರೆ ಅಂತ ಹೇಳಿ ಹನುಮಂತು ಅವರು ಕಳಪೆಯನ್ನು ಕೊಡ್ತಾರೆ ಮಂಜುಗೆ. ಇನ್ನು ಆಟದ ರೀತಿ ಆಡಲಿಲ್ಲ, ತುಂಬಾ ಪರ್ಸ್ನಲಾಗಿ ತಗೊಂಡು ಆಡಿದ್ರಿ, ಅದರ ಗಿಫ್ಟ್ ನಮ್ಮ ಕೈಲಿದೆ ನೋಡಿ ಅಂತ ಹೇಳಿ ಗಾಯವನ್ನು ತೋರಿಸಿ ಮೋಕ್ಷಿತ ಅವರು ಕೂಡ ಇಲ್ಲಿ ಮಂಜುಗೆ ಕಳಪೆನ ಕೊಡ್ತಾರೆ. ಈ ಮನೇಲಿ ಇರೋವರೆಗೂ ಲಾಸ್ಟ್ ಸೆಕೆಂಡ್ವರೆಗೂ ನಮಗೋಸ್ಕರ ನಾವು ನಿಂತ್ಕೊಳ್ಳೇಬೇಕು, ಅದನ್ನು ನೀವು ಮಾಡ್ತಿಲ್ಲ ಅಂತ ಹೇಳಿ ಗೆಳತಿಯಾಗಿರುವಂಥ ಗೌತಮಿ ಅವರು ಕೂಡ ಇಲ್ಲಿ ಮಂಜುಗೆ ಕಳಪೆನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಎಲ್ಲ ಸ್ಪರ್ಧಿಗಳು ಕೂಡ ಮಂಜು ಅವ್ರಿಗೆ ಕಳಪೆನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಪ್ರಕಾರ ಉತ್ತಮ ಹಾಗೆ ಕಳಪೆ ಯಾರಿಗೆ ಸಿಗಬೇಕಿತ್ತು ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಬಾರಿ ಬಿಗ್ ಬಾಸ್ ಸೀಸನ್ ನಂತರ ವಿನ್ನರ್ ಯಾರಾಗಬಹುದು, ಯಾರಾಗಬೇಕು ಅಂತ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.